ಗೌಡ್ರ ನೀವ ನನ್ನ ಬಾಳೆ ಉಳಿಸ್ಕೊಡ್ಬೇಕ್ರಿ ಗೌಡ್ರ, ನನ್ನ ಬಾಳೆ ಉಳಿಸ್ಕೊಡ್ಬೇಕ್ರಿ ಗೌಡ್ರ, ನಿಮ್ಮ ಕಾಲ ಮುಗಿತೀನಿ ಗೌಡ್ರ, ನನ್ನ ಬಾಳೆ ಸುದ್ದಿ ಮಾಡ್ಕೊಡ್ರಿ ಗೌಡ್ರ. ಏನಾಯ್ತವ ತಂಗಿ? ಏನಂತ ಹೇಳ್ರಿ ಗೌಡ್ರ, ಏನಂತ ಹೇಳ್ರಿ, ನನ್ನ ಗಂಡ ಮಾಡ್ಬಾರ್ದು ಮಾಡಿ ಕೆಲಸ ಮಾಡಿಬಿಟ್ಟಾನ್ರಿ ಗೌಡ್ರ. ಊರಾಗೆಲ್ಲ ನನ್ನ ಮಾನ ಮರದಿ 3 ಕಾಸಿ ಹರಾಜ್ ಹಾಕಿ ಬಿಟ್ಟಾನ್ರಿ. ಏನಂತ ಹೇಳ್ರಿ, ನಾ ಏನಂತ ಹೇಳ್ರಿ, ನೀವೇನಾರ ಈಗ ನ್ಯಾಯ ಕೊಡಿಸ್ಲಿಕ್ಕಂದ್ರೆ ನಾ ಅಂತ್ರ ಪಕ್ಕ ಕೆರಿ ಬಾವಿ ನೋಡ್ಕೊಂಡ್ ಬಿಡ್ತೇನ್ರಿ ಗೌಡ್ರ. ಮೊದ್ಲ ನೀ ಅಳುದ್ ನಿಂದ್ರಸವ. ಮೊದ್ಲು ಏನಾಯ್ತತ್ ಹೇಳು. ಹಿಂಗ ಅಳ್ಳಕತ್ರ ಏನ್ ತಿಳ್ಕೊಬೇಕು ನಾವ? ಇಲ್ಲಿ ನ್ಯಾಯ ಬಗೆಹರ್ಸಕ್ ಬಂದೇವ ಅಂದ್ಮೇಗ ನೀ ಏನಾಗ್ಯದ ಅನ್ನೋದು ಬಿಟ್ಟು ಬಾಯ್ ಬಿಟ್ಟು ಹೇಳ್ಬೇಕು. ಅದನ್ನ ಬಿಟ್ಟು ಹಿಂಗ ಅಳ್ಕೋತ ನಿತ್ರ ಏನ್ ತಿಳ್ಕೊಬೇಕು ನಾವ? ಈಗ ನ್ಯಾಯ ಬಗೆಹರ್ಸಮ ಹೋಗುಮ ನಾವ. ಏ ನಿಮ್ಮ ಮೌನ ನೀನು ನನ್ನ ಮಾನ ಮರ್ಯಾದಿ ಎಲ್ಲ ಹರಜ್ ಹಾಕತಿ. ಮಾಡ ನೀನು ಎಟ್ಟ ಮಾಡ್ತಿ ಮಾಡ ನೀನು. ಹೌದ್ರಿ, ನನ್ನ ಗಂಡ ಇನ್ನೊಬ್ಬಕಿ ಜೋಡ ಲವ್ ಮಾಡಕತ್ತಾನ್ರಿ. ಆಕಿನ ಮದ್ವಿ ಮಾಡ್ಕೊತಾನಂತ ನನ್ನ ಮನೆ ಬಿಟ್ಟು ಹೋಗನ್ನತ್ತನ್ರಿ. ನನ್ನ ಮನೆ ಬಿಟ್ಟು ಹೋಗನ್ನಕತ್ತಾನ. ಇದಕ್ಕೆ ನೀವೇ ನ್ಯಾಯ ಕೊಡಿಸ್ಬೇಕ್ರಿ, ನೀವೇ ನ್ಯಾಯ ಕೊಡಿಸ್ಬೇಕು. ಏನೋ ಇದು ನಿನ್ ಏನ್ ಹೇಳಕತ್ತಿದ್ ಏನಿದೆ ಕರೆನಾ? ಹೌದ್ರಿ ಗೌಡ್ರ, ಮತ್ ಏನ್ ಮಾಡ್ಬೇಕ್ರಿ ನಾನು? ಈಕಿ ಬರೇ ಮಂದಿ ಮನಿ ವಿಷಯ ಮಾತಾಡ್ಕೋತ ಊರ್ ತುಂಬಾ ತಿರ್ಗಾಡಕಿ ಮತ್ತ ನಾನು ಕೂಡ ಸಂಸಾರ ಮಾಡಕ್ ತಯಾರಿಲ್ಲ ಅಂದ್ಮ್ಯಾಗ ಮತ್ ನಾ ಯಾಕೆ ಈಕಿನ್ ಜೋಡ ಬಾಳೆ ಮಾಡ್ಬೇಕ್ರಿ? ಅದಕ್ಕರಿ ನಾ ಇನ್ನೊಂದ್ ಮದ್ವಿ ಮಾಡ್ಕೋಬೇಕಂತ ಡಿಸೈಡ್ ಮಾಡ್ಬಿಟ್ಟಿನ್ರಿ ಗೌಡ್ರ. ನೋಡ್ರಿ ಹೆಂಗ್ ಮಾತಾಡ್ತಾನ. ನಾ ಯಾರ ಮನಿ ವಿಷಯ ಮಾತಾಡಿರ್ಬೇಕು ನೋಡ್ರಿ ಹೆಂಗ್ ಮಾತಾಡ್ತಾನ. ನನಗ್ ಒಟ್ಟು ಮನಿ ಬಿಟ್ಟು ಹೋಗತ್ತ ನಿಂತು ಬಿಟ್ಟಾನ್ರಿ. ಆಕಿನ ಮದ್ವಿ ಮಾಡ್ಕೊಂಡ ಇವ್ರಿಬ್ರು ಈ ಮನ್ಯಾಗ ಇರ್ತಾರತ್ತ. ಅದ್ರಾಗ ಏನ್ ತಪ್ಪೈತಿ ಇರಲಾಕ ಬಿಡ. ಮನ್ನಿ ಅನ್ಸಿನ ಏನ ತಪ್ಪ ಮಾಡಿದ್ಲ ಗೊತ್ತೈತಿ ನಿನಗ, ನಿಮಗೂ ಗೊತ್ತೈತ್ರಿ. ಅವತ್ತ ಈಕಿ ಬಂದ ಏನ್ ನ್ಯಾಯ ಮಾಡಿದ್ಲ? ಅಯ್ಯ ಯಾಕಿದ್ರೆ ಇರಲಾಕ ಬಿಡ ಪೂಜಕ್ಕ, ಓಡೋಗ್ಯಾರ ಕುಡಿಸಿ ಮದ್ವಿ ಮಾಡಿಬಿಡು ತಂದ್ ಬಿಟ್ಲ. ಮತ್ತೆ ಈಗ ಆಕಿನ ಗಂಡನ ಇನ್ನೊಬ್ಬಕಿ ಚೂಡಾದನ, ಯಾಕಿದ್ರೆ ಇರಲಾಕ ನೀನು ಇರು ಆಕಿನ ಇರ್ತಾಳ, ಮಾಲಿ ಬಿಡು ಮದ್ವಿ. ಗೌಡ್ರ ನೀವ ಹೇಳ್ಬಿಡ್ರಿ ಗೌಡ್ರ, ಒಂದು ಹೆಣ್ಣು ಮಗಳು ಮದ್ವಿ ಆದ ಮ್ಯಾಗ ಒಂದು ದಿನ ಗಂಡುಗ್ ಊಟಕ್ಕೂ ಕೊಡುದು, ಗಂಡಗ್ ಅಡಿಗೆ ಮಾಡಿ ಹಾಕುದು ಏನಾರ ಮಾಡ್ತಾಳೇನು ಕೇಳ್ಬಿಡ್ರಿ. ನಾ ಹೊಲದಾಗ ಕತ್ತಿ ದುಡ್ದ ಮನ್ಯಾಗ ಬಂದ ಕೂಡ್ಲಿ ಏಂತದಾಳಿಂದ ಹುಡುಕಾಡಿದ್ರ ಒಂದು ದಿನ ಇರುದಿಲ್ರಿ ಗೌಡ್ರ. ಮತ್ತ ಪಿರಿ ನಾ ಎಡ್ಡಾಡ್ದಂಗ ಈಕಿ ಯಾರ ಮನ್ಯಾಗ ಇರ್ತಾಳ ಯಾರ ಮನ್ಯಾಗ ಇಲ್ಲತ್ತೆ ಹೋಗಿ ಹುಡುಕಾಡ್ಕೊಂಡು ಬರ್ಬೇಕ್ರಿ. ನಾನು ಹುಡುಕಾಡ್ಕೊಂಡು ಬಂದ ಮ್ಯಾಗಾರ ಊಟ ಕೊಡ್ತಾಳ ತಿಳಿದ್ರೇನ್ರಿ ಗೌಡ್ರ ನೀವ? ತಂಗಳ್ ಹಾಕ್ತಾಳ್ರಿ ಈಕಿ ನನಗ. ಈಕಿಗೆ ಬರೀ ಮನಿ ಸಂಸಾರಕ್ಕಿಂತ ಮಂದಿ ವಿಚಾರ ಮಾಡೋದೇ ಹೆಚ್ಚಾಗೈತಿ. ಅಂದ್ಮ್ಯಾಗ ನಾ ಯಾಕಿನ್ ಜೋಡ ಯಾಕೆ ಬಾಳೆ ಮಾಡ್ಬೇಕ್ರಿ? ಅದನ್ನ ಹೇಳ್ರಿ ಗೌಡ್ರ ನೀವ. ಏನವ ತಂಗಿ ನಿನ್ನ ಗಂಡ ಹೇಳಕತ್ತಿದ್ ಕರೆನಾ? ಯವ್ವ ನಾವಲ್ಲೇ ನೋಡು ಎಷ್ಟು ಸುಳ್ಳು ಮಾತಾಡ್ತಾನ. ಅಡಿಗೆ ಮಾಡಿ ಹಾಕೋದಿಲ್ಲತ್ತ, ತಂಗಳು ಹಾಕ್ತೀನತ್ತ. ತಂಗಳದ ತಿಂದ ಹಿಂಗೆ ಏನಿ ಬಾತಿ ಏನೇ ನೀನೆ? ಇಲ್ರಿ ಗೌಡ್ರ ಇಲ್ರಿ, ಮುಂಜಾನೆ ನಾಷ್ಟ ಮಧ್ಯಾಹ್ನ ಬಿಸಿ ರೊಟ್ಟಿ ಸಂಜಿಕೆ ಚಪಾತಿ ಎಲ್ಲ ಮಾಡಿ ಹಾಕ್ತೀನ್ರಿ ಗೌಡ್ರೆ. ಎಲ್ಲ ಸುಳ್ಳ ಹೇಳಕತ್ತಾನ್ರಿ ಇವ ನಿಮ್ ಮುಂದೆ. ಅಲ್ಲ ಯಾಕೈತಕ್ಕ ಮುಂಜಾನೆ ನಾಷ್ಟ ಮಧ್ಯಾಹ್ನ ಅಡಿಗೆ ಎಲ್ಲ ಮಾಡ್ತೀಯ ನೀನೆ? ಅಲ್ಲ ಮತ್ತೆ ಮಂದಿ ವಿಚಾರ ಮಾಡ್ತಿರ್ತಿ, ಇವೆಲ್ಲ ಯಾವಾಗ ಮಾಡಿಟ್ಟಿರ್ತೆ ಯವ್ವ ನೀನೆ? ಹೌದಾ, ಮುಂಜಾನೆ ಎದ್ದು ಗುಡ್ಡೆ ಮನ್ಯಾಗ ಇರೋದಿಲ್ಲ ನೀನು. ಪಿರಿ ಅವ್ರ ಮನೆ ಇವ್ರ ಮನೆ, ಅವ್ರ ಮನ್ಯಾಗ ಏನಾಯ್ತು ಇವ್ರ ಮನ್ಯಾಗ ಏನಾಯ್ತು ಅದೇ ಹುಟ್ಟಾಡ್ತಿರ್ತಿ. ಯಾರ್ದೇನ್ ಸುದ್ದಿ ಮಾಡ್ಲತ್ ಹೇಳಿ. ಮತ್ತೆ ನೀ ಯಾವಾಗ ನಾಷ್ಟ ಮಾಡಿ ಹಾಕ್ತಿ ಅವನಿಗೆ? ಹೇಳಿದ್ರಾಗ ಏನ್ ತಪ್ಪಿಲ್ಲ. ಏನವ ಊರ್ ಮಂದಿ ಎಲ್ಲ ಹಿಂಗ ಮಾತಾಡಕತ್ತಾರ ಏನಿದೆ? ನೋಡಪ್ಪ ತಮ್ಮ, ನಾ ಇದ್ದಿದ್ದಕ್ಕಿದ್ದಂಗೆ ಹೇಳ್ಬಿಡ್ತೀನಿ ಕೇಳ್ಬಿಡ. ಈಕಿ ಒಟ್ಟ ಮನ್ಯಾಗ ಗಂಡಗ ಅಡಿಗೆ ಮಾಡಿ ಹಾಕೋದಿಲ್ಲ ಅವನಿಗೆ ಪಾಪ. ಮತ್ತೆ ಯಾರ್ ಮಾಡಿ ಹಾಕಬೇಕ? ಗಂಡ ಮಕ್ಳು ಹೊರಗೆ ದುಡಿದು ಬಂದ ಮನ್ಯಾಗ ದುಡ್ಕೊಂಡ್ ತಿನ್ನಕೈತೇನ? ಆಗುದಿಲ್ಲ. ಅದಕ್ಕವ ಇನ್ನೊಂದು ಮದುವೆ ಆಗಕತ್ತಾನ. ಒಪ್ಪಿಗೆ ಕೊಟ್ಟು ಬಿಡ್ರಿ ನೀವು. ಯಾಕಂದ್ರೆ ಈಗ ಚಂದಾಗ ಅಡಿಗೆ ಗಿಡಿಗೆ ಮಾಡಿ ಹಾಕಿ ಗಂಡಂತ ಸೇವಾ ಮಾಡಿದ್ರೆ ಮತ್ತೆ ಅವಾರ ಯಾಕೆ ಇನ್ನೊಂದು ಹುಡುಗಿ ಹಿಂದ್ ಹೋತಾನ? ಹೌದಿಲ್ಲ? ಈಕೆ ಹಂಗಿದ್ದಲ್ಲ ಅವ ಹಂಗ ಮಾಡ್ಯಾನ. ಒಂದೇನ್ ತಪ್ಪಿಲ್ಲಿದ್ರಾಗ. ಈಕಿ ಯಾವಾಗ ನೋಡಿದ್ರು ಮಂದಿ ವಿಚಾರ, ಮಂದಿ ಜಗಳ, ಮಂದಿ ಮನಿಗೆ ಯಾವಾಗ ಹೋಗಿ ಬೆಂಕಿ ಹಚ್ಚಿ ಬರ್ಲಿ ಅಂತ ಕಾಯ್ತಿರ್ತಾಳೆ. ನೋಡಿರಿ ನಿಮಗ್ ಗೊತ್ತಿರಾಕಿಲ್ಲ, ನಮ್ಮ ಹೆಣ್ಮಕ್ಳಿಗೆ ಒಟ್ಟರಿಗೆ ಗೊತ್ತೈತಿ. ಯಾರ ಮನ್ಯಾಗಿಂದ ಆಡ್ಕೊಳ್ಳೋದು ಬಿಟ್ಟಿಲಿಕ್ಕಿ. ಎಲ್ಲಾರ ಮನ್ಯಾಗ ಹೋಗೋದು ಜಗಳ ಹಚ್ಚಿ ಬರುದು ಈಕಿ ಮಜಾ ನೋಡುದು. ಬರೇ ಇದೇ ಮಾಡ್ತಾಳಿಕಿ. ಮತ್ತೆ ಈಕಿ ಗಂಡಗೆ ಏನು ಮಾಡಿ ಹಾಕ್ಲಿಕ್ಕಂದ್ರೆ ಅವ ಏನ್ ಮಾಡ್ಯಾನ? ಮತ್ತೆ ಅವ್ನು ಹೊಟ್ಟೆ ಪಡಿಗೂ ಅವನು ನೋಡ್ಕೋಬೇಕಲ್ಲ. ಅದಕ್ಕೆ ಇನ್ನೊಂದ್ ಮದ್ವೆ ಆಗ್ಬೇಕಂತ ಡಿಸೈಡ್ ಮಾಡ್ದಂಗ ಕಾಣ್ತಾನೆ. ನಮಗಂತ್ರ ಊರನವ್ರಿಗೆ ಒಪ್ಪಿಗೆ ಐತಪ್ಪ. ಒಪ್ಪಿಗೆ ಕೊಟ್ಬಿಡ್ರಿ ನೀವು. ನೋಡ್ರಿ ಗೌಡ್ರ ಕೇಳ್ರಿ ನೀವ ಅಲ್ಲಿ ಇಡೀ ಊರಾಗಿನ ಮಂದಿಗೆ ಗೊತ್ತೈತ್ರಿ ಈಕಿ ಏನು ಮಾಡೋದಿಲ್ಲ ಅಂತೇಳಿ. ನಿಮ್ಮ ಮುಂದಿಟ್ಟು ಎಲ್ಲಾ ನಾಟಕ ಮಾಡಕತ್ತಾಳ್ರಿ. ಈಕಿನ ಮೊಸಳಿ ಕಣ್ಣೀರಿಗೆ ಬೆರಗಾಗ್ಬೇಡ್ರಿ ಗೌಡ್ರ ನೀವು. ನನಗ್ ನ್ಯಾಯ ಬೇಕ್ರಿ ಅಲ್ರಿ ಗೌಡ್ರ. ಮತ್ತೆ ಮನ್ಯಾಗ ಈಕಿನೇ ಮಾಡಿ ಹಾಕ್ತಿದ್ಲ ಅಂದ್ರೆ ನಾ ಯಾಕೆ ಇನ್ನೊಬೇಕಿನ ಮದ್ವೆ ಆಗ್ತಿದ್ದೇರಿ? ನೀವು ಎಲ್ಲಾ ಯೋಚನೆ ಮಾಡ್ರಿ. ನೀವು ಗಂಡ್ ಮಕ್ಳಾಗಿ ಮನ್ಯಾಗ ಅಡಿಗೆ ಮಾಡ್ಕೊಂಡ್ ತಿನ್ನೋದು ಎಷ್ಟ್ ಕಷ್ಟ ಆಕೈತಿ. ಮತ್ತೆ ನನ್ನ ಹೊಟ್ಟೆಗೆ ಏನು ಇಲ್ಲ ಮ್ಯಾಗ ನೋಡ್ಕೊಳ್ಬೇಕಲ್ರಿ. ಅದಕ್ರಿ ಗೌಡ್ರ ನಂದೇನ್ ತಪ್ಪಿಲ್ರಿ ಇದ್ರಾಗ. ಅಲ್ಲವ ತಂಗಿ, ಒಂದ್ ಹೆಣ್ಮಗಳಾಗಿ ಹಿಂಗ್ ಮಾಡು ಚಲೋ ಏನೇ ನೀನೆ? ಮದುವೆ ಆದ್ಮ್ಯಾಗ ಮನ್ಯಾಗ ಗಂಡದನ ಮಾಡಿ ಹಾಕೋದು ಬಿಟ್ಟು ಮಂದಿ ವಿಚಾರ ಎದಕ್ ಬೇಕು ನಿನಗ? ನೋಡಿ ಹಿಂಗ್ ಹೇಳಕತ್ತಾರ, ಊರನ ಮಂದಿ ಹೇಳತ್ತಾರ ನಿನ್ನ ಗಂಡ ಹೇಳಕತ್ತಾನ. ಮತ್ತೆ ಇವ್ರದ್ದು ಏನ್ ತಪ್ಪೈತಿ? ಎಲ್ಲಾ ತಪ್ಪ ನಿಂದಿಟ್ಟು ಹೊಡ್ಕಿಸಂದ್ರೆ ನ್ಯಾಯ ಕೊಡ್ಸಂದ್ರೆ ಹೆಂಗ್ ನ್ಯಾಯ ಮಾಡ್ಬೇಕು ನಾವ? ಈಗೆಲ್ಲ ನ್ಯಾಯ ಅವನ ಕಡೆನೆ. ತಪ್ಪಾಗಿತ್ರಿ, ನಂದು ತಪ್ಪಾಗೈತಿ. ಇನ್ ಮುಂದಂತ ಕೆಲಸ ಮಾಡುದಿಲ್ರಿ. ಇದು ಒಂದ್ಸತಿ ನನ್ನ ಕ್ಷಮಿಸಿ ಆಕಿನ ಬಿಟ್ಟು ಬಿಡಕ್ಕೆ ಹೇಳ್ರಿ. ಇನ್ನು ಮುಂದೆ ನಾ ಅಂತದ್ ಏನ್ ತಪ್ಪು ಮಾಡಿದೆ ಅಂದ್ರೆ ಅವಾಗ ಬೇಕಾದ್ರೆ ಅವನಿಗೆ ನನ್ನ ಮದುವೆ ಆಗಕ್ಕೆ ಹೇಳ್ರಿ. ಇದು ಒಂದ್ಸತಿ ನನ್ನ ಸಂಸಾರ ಉಳಿಸ್ಕೊಡ್ರಿ. ನಿಮ್ಮ ಕಾಲು ಬೀಳ್ತೀನಿ.
ಇವೆಲ್ಲ ಮೊಸಳಿ ಕಣ್ಣೀರಿಗಿನ ಕರಗುದಿಲ್ಲ. ಎಷ್ಟು ಸತ ಹೇಳಿನ್ರಿ ಈಕಿಗಿ ಮಂದಿ ವಿಚಾರ ಬಿಡು, ನನಗ್ ಅಡಿಗೆ ಮಾಡಿ ಹಾಕು, ಮಂದಿ ವಿಚಾರ ಬಿಡು ಅಡಿಗೆ ಮಾಡಿ ಹಾಕು. ಹಿಂಗಿನ ಊಟಕ್ಕಿನ ಕೂತಿರ್ತೀನ್ರಿ, ಯಾರ ಮನೆಗೆ ಏನೈತದ ಪುಸಕ್ಕ ತೋಡ್ ಹೋತಾಳ. ಮತ್ ಹಿಂಗ ಹೆಂತಿನ ಇಟ್ಕೊಂಡ್ ಕಿಸಂದ್ರ ಬಾಳೆ ಹೆಂಗ್ ಮಾಡ್ಬೇಕ್ರಿ ನಾನು? ನೀವೇ ಹೇಳ್ಬಿಡ್ರಿ ದೊಡ್ಡವರಾಗಿ. ನೋಡವ ತಂಗಿ, ಇದ್ರಾಗೆಲ್ಲ ನಿಂದ ತಪ್ಪೈತಿ. ನೀನ್ ತಿಳ್ಕೊಂಡು ನಡಿಬೇಕಿತ್ತು, ನಡ್ದಿಲ್ ನೀನ್, ಅದಕ್ಕ ತಪ್ಪ ದಾರಿ ಹಿಡ್ದಾನ. ಅಲ್ಲ ಮತ್ ಒಂದ್ ಹೆಣ್ಮಗಳಾಗಿ ಕೇಸಿಂದ್ರ ಗಂಡಂದ ಸೇವಾ ಮಾಡೋದ್ ಬಿಟ್ಟು ನೀ ಬರೀ ಮಂದಿ ವಿಚಾರ ಮಾತಾಡ್ಕೇಸಿಂದ್ರ ಮಂದಿ ಜಗಳ ಹಚ್ಚಿ ಬರ್ತೀನಿ ಅಂದ್ರೆ ಇದೇ ಹೆಂಗವ ತಂಗಿ? ಮಂದಿ ಎದಕ್ ಬೇಕಂತೀನಿ ನಾ ನಿಮಗ? ಅವ್ರೆಲ್ಲ ಸುದ್ದಿ ಮಾಡ್ಕೋತಿರ್ತಾರೆ, ನೀವ್ ಇಟ್ಟದ್ರೊಳಗ ಅದೇನು ಖಾರ ಉಪ್ಪ ಹಿಂಡಿ ಕೇಸಿಂದ್ರ ಅವ್ರ ಮನಿಗ್ ಬೆಂಕಿ ಹಚ್ಚಿ ಇನ್ನ ಹಿಡಿ ಜಗಳ ಬಂದ್ಬಿಡ್ತೀರಿ. ಆಮ್ಯಾಗಿಲ್ಲ ಬಂದ್ ನಕ್ಕೋದ್ ಕುಂದಿರ್ತೀರಿ. ಮ್ಯಾಗೊಬ್ಬ ದೇವ್ರದನ ನೋಡ್ತಿರ್ತಾನ. ಯಾವಾಗ ನಿಮ್ ಟೈಮ್ ಬರ್ತೈತಿ ಅಂತ ಕಾಯ್ತಿರ್ತಾನ. ಈಗ ನೋಡಿ ಈಗ ನಿಂದೇನಾಗೈತಿ? ಅಲ್ಲ ತಂಗಿ, ಎದಕ್ ಬೇಕು ನಿನಗ? ಒಂದ್ ಹೆಣ್ಮಗಳಾಗಿ ಮನಿ ಸಂಸಾರ ನೆಟ್ಟಿಗೆ ನೋಡ್ಕೊಂಡು ಹೋಗುದ್ ಬಿಟ್ಟು ಮಂದಿ ವಿಚಾರ ಮಾತಾಡ್ಕೇಸಿಂದ್ರ ಗಂಡಂದ ಆಸೆಗಳು ಈಡೇರಿಸ್ಲಿಕ್ಕಂದ್ರ ನೀ ಅಂತ ಹೆಣ್ಮಗಳವ ನ್ಯಾಯ ಏನ್ ಮಾಡ್ಬೇಕು ನಾವಿದ್ರಾಗ? ನೋಡಪ್ಪ, ನಿನ್ ಮ್ಯಾಗ ಬಿಡ್ತೀವ್ ನಾವ. ನಿನ್ ಹೆಂಡತಿನ ಇದೊಂದ್ಸತ ಕ್ಷಮಿಸಿ, ಇಲ್ರಿ ನಾ ಇದೊಂದ್ಸತ ಆಕಿಗೆ ಕ್ಷಮಾಪಣೆ ಕೊಡ್ತೀನಿ, ಆಕಿ ಮುಂದ್ ಹಿಂಗೇನು ಮಾಡ್ಲಾರ್ದಂಗ ಇರ್ತಾಳ ಅಂತಂದ್ರ ಇರ್ತೀನಿ ಅಂತ ಏನಾರ ಅನ್ನಂಗಿತ್ತು ಅಂದ್ರೆ ಹೇಳ್ಬಿಡಪ್ಪ, ಮತ್ ನಾವ್ ಮುಂದ್ ನ್ಯಾಯ ಮಾಡ್ತೀವಿ. ಸಿದ್ದು ಅಟ್ ಹೇಳಕತ್ತಾಳಲ್ಲ ನಿನ್ ಹೆಂಡತಿ, ಇದೊಂದ್ಸತ ಕ್ಷಮಿಸ್ಬಿಡು. ನೋಡ್ರಿ, ನಾನು ಎಲ್ಲಾ ಹಿರಿಯರ್ ಮಾತಿಗೆ ಗೌರವ ಕೊಟ್ಟ ಹೇಳಾಕತ್ತೀನ್ರಿ. ನನ್ನ ಜೋಡ ಈಕಿ ನೆಟ್ಟಗ್ ಸಂಸಾರ ಮಾಡ್ಬೇಕ್ರಿ. ಇಲ್ಲ ಅಂದ್ರ ಮತ್ ನಾ ಅಂದ್ರ ಈಕಿನ ಜೋಡ ಬಾಳೆ ಮಾಡಕ್ ತಯಾರಿಲ್ರಿ. ಈಗ ಹೇಳಾಕತ್ತೀನಿ, ಮತ್ ಈಕಿ ಯಾರ ಮನಿ ವಿಚಾರಕ್ಕೂ ಹೋಗ್ಬಾರ್ದ್ರಿ. ಮನಿ ಆಯ್ತು, ತನ್ನ ಕೆಲಸ ಆಯ್ತು, ತಾ ಆಯ್ತು ಇದ್ರೆ ಚಲೋ ರೀ. ಮತ್ತೆ ನಾ ಮಂದಿ ವಿಚಾರ ಮಾಡ್ಕೋತ ಹೋಗ್ತೀನಂದ್ರ ಈಕಿ ನನಗ್ ಬ್ಯಾಡ್ರಿ. ಇಲ್ಲ ರೀ, ಇಲ್ಲ ಹಂಗ ಮಾಡೋದಿಲ್ರಿ, ನಾ ಹಂಗ ಮಾಡೋದಿಲ್ಲ. ಇನ್ನು ಮುಂದೆ ನಾನು ಯಾರ ಮನಿ ಚಾಡ ಮಾಡೋದಿಲ್ರಿ. ನನ್ನ ಸಂಸಾರ ಆಯ್ತು, ನಾ ಆಯ್ತು, ಇರ್ತೀನಿ. ಇದು ಅನಿಸುತ್ತ ನನಗೆ ಕ್ಷಮಿಸಿ ಮನಿಗೆ ಕರ್ಕೊಂಡ್ಬಿಡ್ರಿ, ಆಕಿನ ಬಿಟ್ಟು ಬಿಡ್ರಿ. ಇನ್ನು ಮುಂದೆ ಇಂಥದ್ದೇನು ಹೊಲಸ್ ಕೆಲಸ ಮಾಡೋದಿಲ್ರಿ. ಊರ್ ಮಂದೆಲ್ಲ ಚಾಡ ನಾ ಮಾಡ್ತಿದ್ದೇರಿ. ಈಗ ನಂದವ್ರು ಆಡ್ಕೊಂಡಾಗ ಹಂಗಾಗೈತಿ, ನಂದು ಯಾತ್ರ ಬಾಳೆ ಅನಿಸ್ಬಿಟ್ಟೈತ್ರಿ. ನನ್ನ ಬುದ್ಧಿ ಬೇಟಾಗೈತಿ. ಇದು ಒಂದು ಕ್ಷತಿ ಕ್ಷಮಾಪಣೆ ಕೊಟ್ಟು ಬಿಡ್ರಿ ನನಗೆ. ಮಿಟಕಲಡಿ ನಾಟಕ ನೋಡು, ನಾಟಕ. ನಾಯಿ ಬಾಲ ಯಾವತ್ತಿದ್ರು ಡೊಂಕ. ಎಟ್ಟು ಸೀದಾ ಮಾಡಕ್ ಹೋದ್ರೂ ಸೀದಾ ಆಗೋದಿಲ್ಲದೆ. ತಿಳ್ಕೊಳಪ್ಪ ನೀ ಮೊದಲೇ. ತಿಳ್ಕೊಂಡ ಆಮೇಲೆ ಈಕಿನ ಮಾತು ನಂಬಿ ಕೆಡಬೇಡ ನೀ ಮತ್ತೆ. ಇಲ್ಲ ಕಮಲಕ್ಕ, ಇಲ್ಲ. ಇನ್ನು ಮುಂದೆ ನೋಡಾಕತ್ತಲ್ಲ ಹೆಂಗ್ ಜೀವನ ಮಾಡ್ತೀನಂತ ಹೇಳಿ ಯಾರ ಮನೆ ವಿಚಾರಕ್ಕೂ ಹೋಗೋದೇ ಇಲ್ಲವ ನಾನು. ಕತೆ ಮುಂದುವರಿಯುತ್ತದೆ. ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ ನನ್ನ ಚಾನಲ್ ಯಾರು ಹೊಸದಾಗಿ ನೋಡಾತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ, ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನಿಮಗೆ ನಕ್ಸುವಂತ ವಿಡಿಯೋ ಇನ್ನ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ.